ಎರಡನೇದು, ಕಣ್ಣಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ನೀವು ರಿಫ್ಲೆಕ್ಸಾಲಜಿ ಪ್ರೊಜೆಕ್ಟ್ರಿ ಆರ್ಗನ್ ತಗೊಂಡಾಗ ಲಿವರ್ ಇಂದ ಬರುತ್ತೆ. ನಿಮ್ಮ ಲಿವರ್ ಅಲ್ಲಿ ಏನೆಲ್ಲ ಎನರ್ಜಿ ವ್ಯತ್ಯಾಸ ಆಗುತ್ತೋ ಅದೇ ವ್ಯತ್ಯಾಸನ ನೀವು ಕಣ್ಣಲ್ಲಿ ನೋಡ್ತೀರಾ. ಜಾಂಡಿಸ್ ಆಗಿದ್ರೆ ಯೆಲ್ಲೋಯಿಶ್ ಆಗಿರುತ್ತೆ, ಚಿಕ್ಕ ಮಕ್ಕಳಿಗೆ ವೈಟ್ ಇರುತ್ತೆ. ಲಿವರ್ ಹೀಟ್ ಇರೋರಿಗೆ ಕಣ್ಣಲ್ಲಿ ರೆಡ್ ಕಲರ್ ವೇನ್ಸ್ ಇರುತ್ತೆ, ಕೆಂಪಗಿರುತ್ತೆ. ಕುಡ್ದೋದ್ ಹೆಂಗಿರುತ್ತೆ? ಕೆಂಪಗಿರುತ್ತೆ. ಸೊ ಯಾಕಾಗಿ ವ್ಯತ್ಯಾಸ ಆಗತ್ತೆ ಅಂತಂದ್ರೆ, ಡ್ರಿಂಕ್ಸ್ ತಗೊಂಡಾಗ ಲಿವರ್ ಎನರ್ಜಿ ಲೋ ಆಗುತ್ತೆ. ಅದಕ್ಕೆ ಕುಡ್ದಾಗ ಕೆಂಪಗಾಗಲ್ಲ, ಕುಡಿಬೇಕಾದ್ರೆ ಕೆಂಪಗಾಗಲ್ಲ. ಮತ್ತೆ ಯಾವಾಗುತ್ತೆ? ನೀವು ಇವತ್ತು ರಾತ್ರಿ ಒಂದ್ 2 ಕ್ವಾರ್ಟರ್ 1 ಕ್ವಾರ್ಟರ್ ಜಾಸ್ತಿ ಕುಡಿದ್ಬಿಟ್ಟಿರಂದ್ರೆ ಪ್ರತಿ ಆಲ್ಕೋಹಾಲ್, ಬಿಯರ್, ವಿಸ್ಕಿ, ಬ್ರಾಂದಿ, ಆಲ್ಕೋಹಾಲ್ ಲಿವರ್ನ ಕೋಲ್ಡ್ ಮಾಡುತ್ತೆ, ಲಿವರ್ ಎನರ್ಜಿ ಲೋ ಆಗುತ್ತೆ. ಯಾವಾಗ ನೈಟ್ ಕುಡಿದು ಮಲ್ಕೋತೀರ ಲಿವರ್ ಎನರ್ಜಿ ಲೋ ಆಗಿರುತ್ತಲ್ವಾ, ದೆನ್ ಯುವರ್ ಬಾಡಿ ಇಮ್ಯುನಿಟಿ ಸಿಸ್ಟಮ್ ದೆನ್ ಅಗೇನ್ ಇಟ್ ವಿಲ್ ಫೈಟ್ ಬ್ಯಾಕ್. ಐ ಆಮ್ ವೆರಿ ಸ್ಟ್ರಾಂಗ್, ನಿನ್ನ ಆಲ್ಕೋಹಾಲ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ, ಡಿಟಾಕ್ಸಿಫೈ ಮಾಡ್ತೀನಿ ಅಂತೇಳಿ ಲಿವರು ಡಬಲ್ ಎಫರ್ಟ್ ಹಾಕಿ ವರ್ಕ್ ಮಾಡುತ್ತೆ. ಡಿಟಾಕ್ಸಿಫೈ ಮಾಡ್ಬೇಕಲ್ಲ, ಆಳು ಮುಳು ಕುಡ್ದಿರೋದು ತಿಂದಿರೋದು. ಸೊ ಅವಾಗ ಲಿವರ್ ಯಾಂಗ್ ಬರುತ್ತೆ, ಹೀಟ್ ಬರುತ್ತೆ, ಅವಾಗ ನೋಡ್ಬೋದು ಕೆಂಪು ಗ್ರ್ಯಾಂಡ್. ಸೊ ಪ್ರತಿ ಸರಿ ನೀವು ಆಲ್ಕೋಹಾಲ್ ತಗೊಂಡಾಗ ಲಿಸನ್ ಕೇರ್ಫುಲಿ, ಯು ಆರ್ ಗಿವಿಂಗ್ ಎಕ್ಸ್ಟ್ರಾ ವರ್ಕ್ ಟು ದಿ ಆರ್ಗನ್. ನಾನು ನಿಮಗೆ ದಿನಕ್ಕೆ ಒಂದು 10 ಗಂಟೆ 15 ಗಂಟೆ ಕೆಲಸ ಕೊಡ್ತೀನಿ, ಮಾಡ್ತೀರಾ? ಎಲ್ಲಿ ತನಕ ಮಾಡ್ತೀರಾ? ಸಾಕಾಗೋವರೆಗೂ ಮಾಡ್ತೀರಾ, ನೀವು ನಿತ್ರಾಣ ಆಗೋವರೆಗೂ ಮಾಡ್ತೀರಾ. 1 ತಿಂಗಳು 2 ತಿಂಗಳು 3 ತಿಂಗಳು ಸಾಕಪ್ಪ ಅಂತಾರೆ. ಅದೇ ತರ ಒಂದು ಆರ್ಗನ್ನು ಅಷ್ಟೇ. ಲಿವರ್ ಕೆಮಿಕಲ್ ಕಂಟಾಮಿನೇಟೆಡ್ ಫುಡ್ ಕೊಟ್ಟಾಗ ಎವ್ರಿ ಡೇ ಫೈಟ್ ಬ್ಯಾಕ್ ಮಾಡುತ್ತೆ. ಸೊ ಇವತ್ತು ನಿಮ್ಗೆ ಕಣ್ಣಿಗೆ ತೊಂದರೆ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಲಿವರ್ ಈಸ್ ವೀಕ್. ಲಿವರ್ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆದ್ರೆ ಮಾತ್ರ ಕಣ್ಣಲ್ಲಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಪೇಷಂಟ್ಗೆ ಅವ್ರಿಗೆ ರೆಟಿನಾ ಪ್ರಾಬ್ಲಮ್ ಆಗುತ್ತೆ, ಗ್ಲೂಕೋಮಾ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗದೆ ಬ್ಲಡ್ ಶುಗರ್ ಜಾಸ್ತಿ ಆದಾಗ ಅದನ್ನ ಪ್ರೋಸೆಸ್ ಮಾಡೋ ಜವಾಬ್ದಾರಿ, ರಿಸ್ಕ್, ಓವರ್ ವರ್ಕ್ ಎದ್ರ ಮೇಲೆ ಬರುತ್ತೆ ಅಂದ್ರೆ ಲಿವರಿಗೆ ಮೇಲೆ. ಡಯಾಬಿಟಿಸ್ ಪೇಷಂಟ್ ಯಾಕೆ ಕಣ್ಣಿನ ತೊಂದರೆ ಬರುತ್ತೆ ಅಂದ್ರೆ ಬಿಕಾಸ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಲಿವರ್ ಓವರ್ ವರ್ಕ್ ಮಾಡ್ತಾ ಇದೆ. ನೀವು ಯಾವುದೋ ಹಳ್ಳಿನಲ್ಲಿ ಒಂದ್ ಮೂಲೆಯಲ್ಲಿ ಇದ್ಬಿಟ್ಟು ನಿಮ್ ಹೊಲದಲ್ಲಿ ಬೆಳೆದಿರೋ ತರಕಾರಿ ಹಣ್ಣುಗಳು ತಿನ್ಕೊಂಡು, ಯಾವುದು ಕೆಮಿಕಲ್ ಇಲ್ದೆ, ಯಾವುದು ಪೊಲ್ಯೂಷನ್ ಇಲ್ದೆ, ಹರಿಯ ನೀರು ಕುಡ್ಕೊಂಡು ಪ್ರಕೃತಿಯನ್ನು ಜೀವನ ಮಾಡ್ತಾ ಇದ್ರೆ ನಿಮ್ ಲಿವರ್ ಹೆಂಗಿರುತ್ತೆ? ಸುಸ್ತಾಗತ್ತಾ? ನೆವರ್, ಚಾನ್ಸೇ ಇಲ್ಲ. ನೀವು ಕೇಳ್ಬೋದು, ಸರ್ ನನಗೂ ಕಣ್ಣಿನ ತೊಂದರೆ ಇದೆ, ನಾನು ಕುಡಿಯೋದಿಲ್ಲ, ನನಗೆ ಯಾಕಾಗಿದೆ ಅಂತ. ಆಲ್ಕೋಹಾಲ್ ಇಸ್ ಒನ್ ಎಕ್ಸಾಂಪಲ್ ಲಿವರ್ ವೀಕ್ ಆಗೋದಕ್ಕೆ. ಎರಡನೇದು, ನೀವು ತಗೊಳ್ಳೋ ಪ್ರತಿ ಕೆಮಿಕಲಿ ಕಂಟಾಮಿನೇಟೆಡ್ ಫುಡ್ ಅನ್ನ ಲಿವರ್ ಹ್ಯಾಸ್ ಟು ಪ್ರೋಸೆಸ್. ಎರಡನೇದು ಪೊಲ್ಯೂಷನ್. ನೀವು ಇವತ್ತು ಉಸಿರಾಡ್ತಾ ಇದ್ರಲ್ಲ, ದಿಸ್ ಅ ಲಾಟ್ ಆಫ್ ಕೆಮಿಕಲ್ಸ್, ಪ್ಲಸ್ ಅದ್ರ ಜೊತೆಗೆ ಅಭ್ಯಾಸಗಳು ಇರ್ತವೆ, ಬಿಡಿ, ಸಿಗರೇಟ್, ಅದು ಇದು ತಾರೆಲ್ಲ ಇರುತ್ತೆ, ಅದನ್ನೆಲ್ಲ ಡಿಟಾಕ್ಸಿಫೈ ಮಾಡಬೇಕು ಬಾಡಿ. ಸೊ ಆಬ್ವಿಯಸ್ಲಿ ಲಿವರ್ ಇಸ್ ಗೆಟಿಂಗ್ ಓವರ್ಲೋಡೆಡ್ ವರ್ಕ್. ಯಾವಾಗ ಓವರ್ಲೋಡೆಡ್ ವರ್ಕ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಆಗುತ್ತೋ ಅವಾಗ ನಿಮ್ಮ ಕಣ್ಣಿನ ದೃಷ್ಟಿ, ಆ ಸರ್ಕ್ಯುಲೇಷನ್, ಡಾಕ್ಟರ್ ಹೇಳ್ತಾರೆ ನಿಮ್ಗೆ ನರ ವೀಕ್ ಆಗ್ಬಿಟ್ಟಿದಾವೆ ಅಂತ, ಏನು ಮಾಡಕ್ಕಾಗಲ್ಲ ಅಂತ. ಇನ್ನು ಕೆಲವು ಫ್ರೆಂಡ್ಸ್ ನೋಡಿದ್ದೀನಿ, ಪೇಷಂಟ್ಸ್ ನೋಡಿದ್ದೀನಿ, 3-4 ಸತಿ ಸರ್ಜರಿ ಮಾಡಿಸ್ಕೋತಾರೆ ಅದಕ್ಕೆ. ನೀವು ಎಷ್ಟು ಸತಿ ಸರ್ಜರಿ ಮಾಡಿಸ್ಕೊಂಡ್ರು ಲೋಕಲ್ಲಿ ಆಗಿ ಇದನ್ನ ರಿಪೇರಿ ಮಾಡೋದು ಕಷ್ಟ. ಅದ್ರ ಬದಲಾಗಿ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡಿ, ಸೂಪರ್ ಆಗಿ ವಂಡರ್ಫುಲ್ ಆಗಿ ಡೆವಲಪ್ ಆಗುತ್ತೆ. ಇಲ್ಲ ಸರ್ 70 ವರ್ಷ ಆಗತ್ತೆ, 80 ವರ್ಷ ಆಗತ್ತೆ, ಕಣ್ ಮಂಜಾಗವ, ನ್ಯಾಚುರಲ್ ಅದು. ಕಣ್ಣಿನ ಪೊರೆ ಬಂದ್ಬಿಟ್ಟಿದೆ 65 ವರ್ಷ, ನೀವು ಬೇಕಾದ್ರೆ ಸರ್ಜರಿ ಮಾಡಿಸ್ಕೊಳ್ಳಿ, ಇಟ್ಸ್ ಎ ಮೈನರ್ ಸರ್ಜರಿ, ಏನ್ ತೊಂದರೆ ಇಲ್ಲ, ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಇಲ್ಲಿ ಇಶ್ಯೂ ಆಗ್ತಿರೋದು ಎಲ್ಲಿಂದ ಅಂತಂದ್ರೆ, ನೀವು ಎಂಗೇಜ್ ಅಲ್ಲಿ ಇದ್ದೀರಾ, ಲಿವರ್ ಫಂಕ್ಷನ್ ವ್ಯತ್ಯಾಸ ಆಗ್ತಾ ಇದೆ, ಅದರಿಂದ ನಿಮ್ ಕಣ್ಣಿನ ತೊಂದರೆ ಆಗ್ತಿದೆ.